45 ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ನನಗಂತೂ ಸ್ಪೆಷಲಿ ಶಿವಣ್ಣ ಅವರ ಎಂಟ್ರಿ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಎಲ್ಲರಿಗೂ ಭಯನೇ ಬಂತು ಅಂತ ಅನ್ನಿಸ್ತು. ಬಿಕಾಸ್ ಎಲ್ಲರೂ ಐ ಬ್ಲಿಂಕ್ ಮಾಡಿದ್ರೇ ಆ ಒಂದು ಕ್ಲೈಮ್ಯಾಕ್ಸ್ ಸೀನ್ನ ನೋಡ್ತಾ ಇದ್ರು. ಆ್ಯಂಡ್ ಉಪ್ಪಿ ಸರ್ ಬಗ್ಗೆ ಹೇಳಬೇಕಂದ್ರೆ ಕಾಸ್ಟ್ಯೂಮ್ಸ್ ಅಂತೂ ತುಂಬ ವಿಭಿನ್ನವಾಗಿತ್ತು. ಆ್ಯಂಡ್ ಪರ್ಸ್ನಲಿ ಕನ್ನಡ ಸಿನಿಮಾ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಈ ಸಿನಿಮಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಐ ಥಿಂಕ್ ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ. ಕ್ರಿಸ್ಮಸ್ಗೆ ಎಷ್ಟೊಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಈ ಮೂರು ಲೆಜೆಂಡ್ಸ್ ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ನಾವೆಲ್ಲ ಇನ್ನೂ ಇವಾಗಿನ ಬೆಳೀತಾ ಇರೋರು. ಸೊ ತುಂಬಾ ಕಲಿಯೋದಿದೆ ಈ ಒಂದು ಸಿನಿಮಾ ಮೂಲಕ. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಸಿನಿಮಾದು ಸ್ಟೋರಿ ಏನು, ಒಂದು ಮೆಸೇಜ್ ಏನಿದೆ ಅಂತ. ಲೈಫ್ನ ಇಷ್ಟು ದಿವಸ ಎಲ್ಲರೂ ಹೇಗೆ ನೋಡ್ತಾಯಿದ್ರು, ಇನ್ನು ಮುಂದೆ ಹೇಗೆ ನೋಡ್ತಾರೆ ಅನ್ನೋದು ಈ ಸಿನಿಮಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ಸೊ ಐ ಥಿಂಕ್ ಇಟ್ಸ್ ಅ ಮಸ್ಟ್ ವಾಚ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ. ಎಷ್ಟೊಂದು ಜನಕ್ಕೆ ಡೌಟ್ ಇರುತ್ತೆ, ಅಂದರೆ ಕ್ವೆಶ್ಚನ್ ಇರುತ್ತೆ, 45 ಅಂದರೆ ಏನಕ್ಕೆ ಈ ಮೂವಿಗೆ 45 ಅಂತ ಹೆಸರಿಟ್ಟಿದ್ದಾರೆ ಅಂತ. ಸೊ ಕ್ಲಾರಿಟಿ ಬೇಕು ಅಂದರೆ ಡೆಫಿನೆಟ್ಲಿ ಒಂದು ಮೂವಿ ನೋಡಲೇಬೇಕು. ಆ್ಯಂಡ್ ಆಲ್ಸೋ ಈ ಮೂವಿಲಿ ನನಗೆ ಇಷ್ಟ ಆಗಿದ್ದು ಎಲಿಮೆಂಟ್ಸ್ ತುಂಬಾ ಇದೆ. ಅದರಲ್ಲಿ ಫಸ್ಟ್ಲಿ ಉಪ್ಪಿ ಸರ್ದು ತೊಗೊಂಡ್ರೆ ಅವರು ಈ ಕ್ಯಾರೆಕ್ಟರಲ್ಲಿ ಉಪ್ಪಿ ಸರ್ ಸಖತ್ ಸೆಕ್ಸಿಯಾಗಿ ಕಾಣಿಸಿದ್ದಾರೆ. ಆ್ಯಂಡ್ ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅಂದರೆ ಅವ್ರಿಗೆಲ್ಲ ಏಜ್ ಆಗ್ತಾ ತುಂಬ ಸೆಕ್ಸಿಯಾಗಿ ಕಾಣಿಸ್ತಿದ್ದಾರೆ ಅಂತ ಅನಿಸ್ತು. ಅಂದರೆ ಅವ್ರ ಕ್ಯಾರೆಕ್ಟರ್ ಹೇಳಿ ಮಾಡಿಸ್ದಂಗಿದೆ. ರಿವೀಲ್ ಮಾಡೋಕ್ಕೆ ಹೋಗಲ್ಲ ಅವ್ರ ಕ್ಯಾರೆಕ್ಟರ್ ಏನು, ಶಿವಣ್ಣ ಸರ್ ಕ್ಯಾರೆಕ್ಟರ್ ಏನು ಅಂತೆಲ್ಲ. ಬಟ್ ಯಾರ್ಯಾರು ಉಪ್ಪಿ ಸರ್ ಫ್ಯಾನ್ ಇದ್ದೀರಾ ಆ್ಯಂಡ್ ಶಿವಣ್ಣ ಸರ್ ಫ್ಯಾನ್ ಇದ್ದೀರಾ, ಆ್ಯಂಡ್ ನಿಮ್ಮೆಲ್ರಿಗೂ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇದೆ ಈ ಮೂವಿಯಿಂದ. ದಯವಿಟ್ಟು ಹೇಳೋದೇ ಬೇಡ, ಡೆಫಿನೆಟ್ಲಿ ನೀವು ಬಂದು ನೋಡೇ ನೋಡ್ತೀರಾ ಈ ಮೂವಿನ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಶಿವಣ್ಣ ಸರ್ದು ನೋ ವರ್ಡ್ಸ್. ಅವ್ರ ಕ್ಯಾರೆಕ್ಟರ್ನ ಇದರಲ್ಲಿ ನಾನು ವರ್ಡ್ಸಲ್ಲಿ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ನಾನಂತೂ ವಾವ್ ಅಂತಲೇ ಕುತ್ಕೊಂಡು ನೋಡ್ತಾ ಇದ್ದೆ ಆ ಸ್ಕ್ರೀನಲ್ಲಿ. ಆ್ಯಂಡ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ. ಇದು ನನ್ನ ರಿವ್ಯೂ. ಆ್ಯಂಡ್ ಇನ್ನು ನಿಮ್ಮ ಒಪಿನಿಯನ್ ತುಂಬ ಕೊಡೋದಂಥದ್ದಿರುತ್ತೆ. ಸೊ ಬನ್ನಿ ಮೂವಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ತುಂಬ ದಿನ ಆದಮೇಲೆ. ಆ್ಯಂಡ್ ಆಲ್ಸೋ ನನಗೆ ಕನ್ನಡ ಮೂವಿ ಅಂತ ಅನಿಸಲಿಲ್ಲ, ನನಗನ್ಸಿದ್ದು ಇದು ಒಂದು ಇಂಗ್ಲೀಷ್ ಮೂವಿ ಅಂತ. ಬಿಕಾಸ್ ಅಷ್ಟು ತುಂಬ ಚೆನ್ನಾಗಿ ಮೂವಿನ ಮೇಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಪ್ರೌಡ್ ಆಫ್ ಅವರ್ ಕನ್ನಡ ಸಿನಿಮಾ. ಆ್ಯಂಡ್ ಥ್ಯಾಂಕ್ ಯು ಅರ್ಜುನ್ ಜನ್ಯ ಸರ್. ಆ್ಯಂಡ್ ನನ್ನ ಫ್ರೆಂಡ್ ನಿಶಾನ್ ರೈ ಕೂಡ ಇದರಲ್ಲಿ ಸಾಂಗ್ ಮಾಡಿದ್ದಾರೆ. ಅದು ವೈರಲ್ ಆಗಿರೋ ಸಾಂಗು. ಆ್ಯಂಡ್ ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಟ್ ಸಾಂಗ್ ಆಲ್ಸೋ. ಮಿಸ್ ಆಯಿತು, ಬಟ್ ಪಕ್ಕ ಅದನ್ನೇ ನಾನು ಯಾವಾಗಲೂ ಟ್ರೈ ಮಾಡ್ಬೇಕಾದ್ರೆ ಕೇಳ್ತೀನಿ. ಆ್ಯಂಡ್ ಕಂಪ್ಲೀಟ್ಲಿ ಮೂವಿ ಮಾತ್ರ ಬಿಂದಾಸ್ ಮೂವಿ, ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.